ಡಿ.ಕೆ.ಶಿ CM ಆದರೆ ನನಗೆ ಸಚಿವ ಸ್ಥಾನ ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲೊಬ್ರು. ಅಂದರೆ ಯಾರವರು? ಕಡ್ಡಿ ಮುರಿದಂತೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಶಾಸಕ ಡಿ.ಕೆ. ಶಿವಕುಮಾರ್. ಒಂದು ವೇಳೆ CM ಆಗಿದ್ದೇ ನಿಜ ಆದರೆ ನನಗೆ ಮಂತ್ರಿಯ ಸ್ಥಾನ ಬೇಡ, ಸಚಿವ ಸ್ಥಾನ ಬೇಡ ಹೀಗಂತ ಹೇಳ್ತಾ ಇದ್ದಾರೆ. ಯಾರು ಅಂತಂದರೆ ಶಾಸಕ KN ರಾಜಣ್ಣ ಹೇಳ್ತಾ ಇದ್ದಾರೆ. ಕಡ್ಡಿ ತುಂಡಾದಂತೆ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಬೇಕು, ಡಿ.ಕೆ. ಶಿವಕುಮಾರ್ ಇದ್ರೆ ಬೇಡ. ರಾಜ್ಯದಲ್ಲಿ CM ಸ್ಥಾನ ಬದಲಾವಣೆ ಸಂದರ್ಭ ಚರ್ಚೆ ನಡೀತಾ ಇದೆ. ಈ ವೇಳೆನೇ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮಾಜಿ ಸಚಿವ KN ರಾಜಣ್ಣ. ಮಹತ್ವವಾದಂತಹ ಹೇಳಿಕೆ ಇದು. ಒಂದು ವೇಳೆ ಡಿ.ಕೆ. ಶಿವಕುಮಾರ್ CM ಆದರೆ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ, ನನಗೆ ಯಾವ ಸ್ಥಾನವೂ ಕೂಡ ಬೇಕಾಗಿಲ್ಲ, ನಾನು ಮೊದಲೇ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾರೆ KN ರಾಜಣ್ಣ. ಹಾಗಂತ ಡಿ.ಕೆ. ಶಿವಕುಮಾರ್ CM ಆಗ್ತಾರಂತ ಹೇಳ್ತಾ ಇಲ್ಲ ನಾನು. ಅದೇನು CM ಆಗೇ ಬಿಡ್ತಾರೆ ಅಂದ್ಕೊಂಡಿದ್ದೀರಾ ನೀವು? ಇಲ್ಲ, ಅಷ್ಟು ಸುಲಭವಾಗಿ ಆಗೋಕ್ಕಾಗಲ್ಲ. ನನಗೆ ಅಧಿಕಾರದ ದಾಹ ಇಲ್ಲ ಅಂತ KN ರಾಜಣ್ಣ ಪದೇ ಪದೇ ಹೇಳುತ್ತಾ ಇದ್ದಾರೆ. ಇದೀಗ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಯನ್ನು ಹುಟ್ಟುಹಾಕ್ತಾ ಇದೆ, ಕಾರಣವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ CM ಆದರೆ ನನಗೆ ಮಂತ್ರಿಯ ಸ್ಥಾನವೇ ಬೇಡ, ಈ ರೀತಿಯಾಗಿ ಯಾವಾಗಲೂ ಕೂಡ ಅಷ್ಟೇ KN ರಾಜಣ್ಣ ಅವರು ಏನೇ ವಿಚಾರ ಇದ್ದರೂ ಕೂಡ, ಯಾರೇ ಇದ್ದರೂ ಕೂಡ ಮುಲಾಜಿಲ್ಲದೆ ನೋಡಿ ಮಾತನಾಡ್ತಾರೆ. ಈಗಲೂ ಕೂಡ ಅಷ್ಟೇ ಕಡ್ಡಿ ತುಂಡಾದಂತೆ ಮಾತನಾಡ್ತಾ ಇದ್ದಾರೆ. ನನಗೆ ಡಿ.ಕೆ. ಶಿವಕುಮಾರ್ CM ಆದರೆ ಸ್ಥಾನ ಬೇಡ ಹಾಗಂತ ಹೇಳಿಬಿಟ್ಟು ನಾನು ಡಿ.ಕೆ. ಶಿವಕುಮಾರ್ CM ಆಗ್ತಾರೆ ಅಂತ ಹೇಳ್ತಾ ಇಲ್ಲ, ಮತ್ತು ಅವರು CM ಆಗೋದು ಅಷ್ಟು ಸುಲಭವಾಗಿದೆ ಅಂತ ಕೂಡ ತಿಳ್ಕೊಬೇಡಿ ನೀವು. ಆದರೆ ನಾನು ಹೇಳ್ತಾ ಇದ್ದೀನಿ, ನಾನು ಯಾವತ್ತೂ ಕೂಡ ಅಧಿಕಾರಕ್ಕೆ ಆಸೆ ಪಟ್ಟು ನಿಂತವನಲ್ಲ, ನನಗೆ ಅಧಿಕಾರದ ಆಸೆ ಇಲ್ಲ, ಈ ರೀತಿಯಾದಂಥ ಮಾತು ಹೇಳ್ತಾ ಇದ್ದಾರೆ. ರಾಜಕೀಯದಲ್ಲಿ CM ಬದಲಾವಣೆಯ ಚರ್ಚೆಯ ವಿಚಾರ ಮಹತ್ವವನ್ನು ಪಡೆದುಕೊಳ್ತಾ ಇತ್ತು, ಅದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೇಳ್ತಾ ಇದ್ದಾರೆ ನೋಡಿ. ಈಗ ಸದ್ಯಕ್ಕೆ CM ಸಿದ್ದರಾಮಯ್ಯ ಅವರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದಾದರೆ ಅಥವಾ ಆದರೆ ಡಿ.ಕೆ. ಶಿವಕುಮಾರ್ CM ಆದರೆ ನನಗೆ ಯಾವುದೇ ಕಾರಣಕ್ಕೂ ಮಂತ್ರಿಗೆ ಬೇಡ, ನಾನು ಅಲ್ಲಿ ಇರೋದಿಲ್ಲ, ನನಗೆ ಅಧಿಕಾರದ ಆಸೆ ಇಲ್ಲ ಹೀಗಂತ KN ರಾಜಣ್ಣ ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಈ ವಿಚಾರ ಎಂದೇ ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಾರೆ. KN ರಾಜಣ್ಣ ಹೇಳಿರುವಂತಹ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳು ಅಡಗಿದೆ ಅಂತ ಅನಿಸ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಈಸಿಯಾಗಿ ಮುಖ್ಯಮಂತ್ರಿ ಆಗ್ತೀರಾ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ? ಅದೆಂಗೆ ಅಂದ್ಕೊಳ್ತಾ ಇದ್ದೀರಾ? ನಾನು ಹಂಗೆ ಹೇಳಿಲ್ಲ, ನಾನು ಹೇಳಿರುವಂಥದ್ದು ಬೇರೆ ರೀತಿಯಾಗಿ ವಿಚಾರ ಹೇಳಿದ್ದೀನಿ ಅಂತ KN ರಾಜಣ್ಣ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರ. ಹೀಗಾಗಿ ನನಗೆ ಯಾವ ಸ್ಥಾನವೂ ಕೂಡ ಬೇಕಾಗಿಲ್ಲ, ನಾನು ಮೊದಲೇ ಕೂಡ ಹೇಳಿಬಿಟ್ಟಿದ್ದೀನಿ, ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ಹಾಗಾಗಿ ಡಿ.ಕೆ. ಶಿವಕುಮಾರ್ ನೀವು CM ಆಗೇ ಬಿಡ್ತಾರೆ ಅಂತ ಅನ್ಕೋಬಿಡಿ, ಅಥವಾ ಆಗ್ತಾರೆ ಅಂತ ಕೂಡ ನಾನು ಹೇಳ್ತಾ ಇಲ್ಲ. ಆಗ್ತಾರೋ ಬಿಡ್ತಾರೋ ಅದು ಅವರಿಗೆ ಸಂಬಂಧಪಟ್ಟ ವಿಚಾರ. ಆದರೆ CM ಆಗೇ ಬಿಡ್ತಾರೆ ಅಂದುಕೊಂಡವರು ಯಾರಿದ್ದಾರೆ ಅವರಿಗೆ ನಾನು ಏನೂ ಹೇಳೋಕ್ಕಾಗಲ್ಲ. ನನಗೆ ಅಧಿಕಾರದ ದಾಹ, ಅಧಿಕಾರದ ಬಗ್ಗೆ ಆಸಕ್ತಿ, ನಿರೀಕ್ಷೆ ಯಾವುದೂ ಕೂಡ ಇಲ್ಲ. ಇದೀಗ ಈ ಒಂದು ಹೇಳಿಕೆ ಏನಿದೆ KN ರಾಜಣ್ಣ ಕೊಟ್ಟಿರುವಂಥ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಅದು ಅವರ ನೋಡಿ, ಯಾರೆಲ್ಲ ನನ್ನ ಪರವಾಗಿ ಅಭಿಪ್ರಾಯ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ, ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅಧಿಕಾರ ಯಾವತ್ತೂ ಕೂಡ ಹುಡುಕೊಂಡು ಹೋಗೋನು ಅಲ್ಲ, ಅಧಿಕಾರ ಬೇಕು ಅಂತ ಸಂಪೂರ್ಣ ಅಪೇಕ್ಷೆ ಪಡೋನು ಅಲ್ಲ. ಅಧಿಕಾರ ಬಂದರೆ ಏನೆಲ್ಲ ಮಾಡ್ಬೋದು. ಈಗ ನಾನು ಅಧಿಕಾರ ಮಂತ್ರಿ ಆದರೆ ಸಹಕಾರಿ ಖಾತೆ ತಗೊಳ್ತೀನಿ ಅಂತ ಹೇಳಿದ್ದೆ, ಸಹಕಾರ ಸಚಿವ ಆದೆ. ಈಗ ನಾನು ಮಾಡಿರೋ ಅಮೆಂಡ್ಮೆಂಟ್ಗಳು ಜಾರಿ ಮಾಡಿದಾಗ ಪ್ರತಿಯೊಬ್ಬನೂ ಕೂಡ ಸಹಕಾರಿ ಆಂದೋಲನದಲ್ಲಿ ಭಾಗಿಯಾಗತಕ್ಕಂಥ ಅವಕಾಶ ದೊರಕುತ್ತೆ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಅದು ಅವರ ನೋಡಿ, ಯಾರೆಲ್ಲ ನನ್ನ ಪರವಾಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.